ಇವಾಗ ಅವ್ರ ತಪ್ಪುಗಳು ಹೇಳ್ದಾನ, ಸರಿ ಇಲ್ಲವರೆಗೆ ಇಷ್ಟೆಲ್ಲ ನೀವು ಕಾಪಾಡ್ಕೊಂಡಿರಿ, ಎಲ್ಲ ನೀವು ಇದು ಮಾಡಿರಿ, ಓಕೆ ಗುಡ್, ಒಳ್ಳೇದು. ಎಂಥ ಒಂದು ಪರಿಸ್ಥಿತಿ ಬಂದು ಕೂಡ ನಿಮ್ಮ ಸಾಕ್ಷಿನ ಕಾಪಾಡ್ಕೊಂಡಿರಿ, ನಿಮ್ಮ ಇದನ್ನ ಕಾಪಾಡ್ಕೊಂಡಿರಿ, ಅದಕ್ಕೆ ನಾನು ಸಂತೋಷ ಪಡ್ತೇನೆ, ಅದಕ್ಕೆ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದೀನಿ ಅಂತೇಳಿ ಹೇಳ್ತಾನೆ. ಇವಾಗ ಒಂದು ಮಾತು ಹೇಳ್ತಾನೆ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ತಪ್ಪು ಹೊರಿಸ್ತಾನಂತ. ಕೆಲವು ವಿಷಯಗಳಲ್ಲಿ ನಾನು ನಿಮ್ಮನ್ನ ತಪ್ಪು ಹೊರಿಸ್ತಾ ಇದೀನಿ. ಏನ್ ಪ್ರಭು, ಏನ್ ತಪ್ಪಾಯ್ತು ಪ್ರಭು ಅಂದ್ರೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಏನಂತ, ವಿಗ್ರಹಾರಾಧನೆ ಮಾಡಿರುವಂತ ಪದಾರ್ಥಗಳನ್ನ ನಾವು ತಿನ್ನಬಾರದು. ಇದು ದೇವರ ನಿಯಮ. ಅದೇನಾಗ್ತತೆ, ವಿಗ್ರಹ ಮಾಡಿರೋ ತಿಂದ್ರೆ ನಮ್ಗೆ ಏನಾಗ್ತತೆ ಅಂದ್ರೆ ತಿನ್ನಬಾರದು ಅಂತೇಳಿ ದೇವ್ರ ವಾಕ್ಯನಾಗ ಹೇಳ್ತಾ. ಆಜ್ಞೆ ಅತಿಕ್ರಮವೇ ಪಾಪ. ಈ ಆಜ್ಞೆ ಐತೆ, ಈ ಆಜ್ಞೆನ ಮೀರಿ ನಾವು ಹೋಗಿ ಮಾಡಿವ ಅಂದ್ರೆ ಅದೇನಾಗ್ತದೆ ಹೇಳು, ಪಾಪ ಅದು. ವಿಗ್ರಹ ಅರ್ಪಿಸೋದುಗಳು ನಾವು ಹೋಗ್ಬಾರ್ದು. ಒಬ್ಬರು ದೇವ್ರು ಮಾಡ್ತಿರ್ತಾರೆ, ಕರೀತಾರೆ ಬಾ ಅಂತ, ನಾವು ಏನೋ ಹೋಗ್ಬಾರ್ದು. ಯಾಕಂದ್ರೆ ಅವರು ಅದನ್ನ ದೇವ್ರಂತೇಳಿ ಕೊಲಿಸಿ ಅವರು ಅದನ್ನ ಕೊಯ್ದು ಕೊಟ್ಟಿರ್ತಾರೆ. ಹೌದಾ? ಇವಾಗ ನೀನು ತಿಂದಿ ಅನ್ನೋ, ನೀನೇನು ಹೇಳು, ಅದಕ್ಕೆ ನೀನು ಅಂಗೀಕರಿಸ್ದಂಗೆ, ಆ ವಿಗ್ರಹ ನೀನು ಅಂಗೀಕರಿಸ್ದಂಗೆ. ಘನತೆ ನನಗೆ ಸಲ್ಲಬೇಕಂತಾರೆ. ಸೃಷ್ಟಿಕರ್ತ ನಾನು, ದೇವರು ನಾನು. ನೀನು ನನ್ನ ಬಿಟ್ಟಿನ ಸೃಷ್ಟಿನದಕ್ಕೆ ನೀನು ಆರಾಧಿಸ್ತೆ ಅಂತ ಹೇಳ್ತಾನೆ. ಮಾನವನು ಮಾಡಿರೋ ಇವೆಲ್ಲ ನಮ್ಮ ಕೈಲಿದ್ದು ರೂಪಿಸಿರುವಂಥದ್ದು. ವಿಗ್ರಹದ ನಮ್ಮ ಕೈಲಿದ್ದು ರೂಪಿಸಿದ್ವಿ. ಹೌದಾ? ನಮ್ಮ ಕೈಲಿದ್ದು ರೂಪಿಸಿದ್ದನ್ನ ನಾವು ಹೋಗಿ ಅದಕ್ಕೆ ಪೂಜೆಗಳು ಮಾಡಿ ಅದಕ್ಕೆ ಇದು ಮಾಡಿ, ದೇವರೇನಂತಾನ, ಸೃಷ್ಟಿನ ಆರಾಧಿಸ್ಬೇಡ, ಈ ಸೃಷ್ಟಿನ ಮಾಡಿರೋಂಥ ಸೃಷ್ಟಿಕರ್ತನ ಆರಾಧಿಸು. ಆಮೆನ್, ಹಲ್ಲೆಲೂಯಾ. ಆತನ ಬಿಟ್ಟು ನಾವೇನು ಮಾಡ್ತಾ ಇದೀವಿ ಹೇಳು, ಸೃಷ್ಟಿನ ಆರಾಧಿಸ್ತಾರೆ ಭಾರಿ ಮಂದಿ. ಅದನ್ನ ಬಿಡ್ರಿ, ಅದು ಮಾಡಬೇಡ್ರಿ. ನನ್ನ ಆರಾಧಿಸಿ, ಸೃಷ್ಟಿಕರ್ತನ ಆರಾಧಿಸ್ರಿ ಅಂತ. ಬಟ್ ಇವ್ರೇನು ಮಾಡ್ತಾರ, ಅದಕ್ಕೆ ಮಾಡಿರೋದನ್ನ ಊಟ ಮಾಡಕ್ಕೆ ಕರೆದ್ರೆ ಇವ್ರೇನು ಮಾಡ್ಯಾರ ಹೇಳು, ಹೋಗ್ಯಾರ ಹೋಗಿ ಊಟ ಮಾಡ್ಯಾರ. ಅದು ಮಾಡಬೇಡ್ರಿ ಅಂತ ಹೇಳ್ತಾರೆ. ಇದು ನಿಯಮ. ನಮ್ಮನ್ನು ಕರಿತಿರ್ತಾರೆ, ಸ್ನೇಹಿತರ ಕರಿತಿರ್ತೀವಿ, ಇನ್ನೊಬ್ರು ಕರಿತಿರ್ತಾರೆ. ನಾವು ಹೋಗಿಲ್ಲ ಅಂದ್ರೆ ಅವ್ರು ಏನು ಅನ್ಕೊಂತಾರ, ನಾವು ಅವ್ರ ಮನೆಗೆ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ನಮ್ಮ ಮನೆಗೆ ಬರೋದಿಲ್ಲ. ಅದೊಂದು ಐತಲ್ಲ, ಹೌದಾ? ಇಲ್ಲ, ನಮ್ಮ ಬಂಧುಗಳಾಗಲಿ ಸ್ನೇಹಿತರಾಗಲಿ, ಇವಾಗ ಅವರು ವಿಗ್ರಹದನು, ನಾವು ಕ್ರೈಸ್ತವರಾಗಿದ್ದೀವಿ, ಇವಾಗ ಅವ್ರು ಕರಿತಿರ್ತಾರೆ, ಅವರು ಫಂಕ್ಷನ್ಗಳು ಏನಾರು ಮಾಡಿ. ನಾವು ಹೋಗಿಲ್ಲ ಅಂದರೆ ಮೀರು ಹಾಕ್ಬೋತೆ ಮೇಮ್ಗಳು ಇಂಟಿಗೆ ರಾಮ್ಸು ಅಂತಾರೆ. ಇಲ್ಲ, ನಾವೇನು ಮಾಡ್ತೀವಿ ಹೇಳು, ಅರೆ ಮತ್ತು ಅವ್ರ ಮನೆಗೆ ಬಂದಿಲ್ಲ ಅಂದ್ರೆ ಹೆಂಗಂತೇಳಿ ಹೋಗ್ಬಾರ್ದು. ಏನು ಹೇಳ್ಬೇಕು ನಾವು ಇವಾಗ, ಏನು ಹೇಳ್ಬೇಕು, ನೋಡಪ್ಪ ನೀನು ಯಾವುದಕ್ಕನ್ನ ಕರಿ, ಊಟ ಮಾಡು, ಮಟನ್ ಮಾಡು, ಚಿಕನ್ ಮಾಡು, ಬಿರಿಯಾನಿ ಮಾಡು, ಏನನ್ನ ಮಾಡು, ಕರಿ, ಬರ್ತೀನಿ ಬೇಸ್, ಊಟ ಮಾಡಿ ಹೋಗ್ತೀನಿ. ಬಟ್ ವಿಗ್ರಹದನ್ನು ಮಾಡಿದ್ರೆ ಮಾತ್ರ ಕರಿಬಾರ್ದು. ಇವಾಗ ನಮ್ಮ ಮನೆಗೆ ನಾವು ಕ್ರಿಸ್ಮಸ್ ಮಾಡ್ತೀವಿ, ನಾವೇನು ವಿಗ್ರಹದ ಇಟ್ಟು ಮಾಡ್ತೀವಿ, ನಾವು ಅಡುಗೆ ಮಾಡ್ತೀವಿ, ಅಡುಗೆ ಮಾಡಿ ಎಲ್ಲರನ್ನ ಕರಿತೀವಿ ಬಾ ಅಂತೇಳಿ. ಅಲ್ಲೇನು ನಾನು ಪೂಜೆ ಮಾಡ್ತೀವ? ಏನಿಲ್ಲ, ನಿನ್ನ ಮನೆಗೆ ಅಡುಗೆ ಮಾಡು, ನನ್ನ ಕರಿ, ನಾನು ಬರ್ತೀನಿ, ಚುಟ್ಟಾಗಿ ತಿಂದೋಗ್ತೀನಿ. ಬಟ್ ನಮ್ಮ ಒಂದು ವಾಕ್ಯನಾಗ, ನಮ್ಮೊಂದು ಬೈಬಲ್ನಾಗ ಹಂಗೆ ಬರದೇತಪ್ಪ, ನಾವು ಅದನ್ನು ಮೀರಬಾರ್ದು. ಮೀರಿನಂದ್ರೆ ಆಜ್ಞೆ ಅತಿಕ್ರಮವೇ ಪಾಪ ಅಂತ ಐತೆ. ಪಾಸ್ಟರ್ ಹೇಳ್ತಾನೆ, ಏನಂತ ಗೊತ್ತಾ, ಒಂದು ಇವಾಗ ಅಯ್ಯಪ್ಪ ಮಾಲೆ ಹಾಕಿರ್ತಾರೆ. ಹೌದಾ? ಅಯ್ಯಪ್ಪ ಅವ್ರಿಗೆ ಕೇಳ್ಬೇಕು ನಾವು. ಇವಾಗ ನಿಮ್ಮ ಮನೆಗೆ ಯಾರನ್ನ ಅಯ್ಯಪ್ಪ ಮಾಲೆ ಹಾಕಿರ್ತಾರೆ, ಈ ಅಯ್ಯಪ್ಪ ಮಾಲೆ ಹಾಕಿರೋನಿಗೆ ನೀನು ನಾನ್ ವೆಜ್ ತಿನ್ನು, ಮಟನ್ ತಿನ್ನಂದ್ರೆ ತಿಂತಾನ? ಎದಕ್ಕೆ? ದೀಕ್ಷೆದಲ್ಲ ಅದಾನ. ಹೌದಾ? ಎಷ್ಟು ದಿನ? 40 ದಿನ. 40 ದಿನ ದೀಕ್ಷದಲ್ಲಿ ಇರೋನಿಗೆ ನೀನು ನಿಮ್ಮ ಮನೆಗಿರೋನಿಗೆ ಮಟನ್ ತಿನ್ನಂತ ನೀನು ಫೋರ್ಸ್ ಮಾಡ್ತೀಯಾ? ಎದಕ್ಕೆ ಮಾಡೋದಿಲ್ಲ ಹೇಳು? ದೀಕ್ಷದಲ್ಲಿ ಅದಾರ, ನಾವು ದೀಕ್ಷೆನ ಹಾಳು ಮಾಡಬಾರ್ದು. ಹೌದಾ? ಇಲ್ಲ, ನೀವು ಹೆಂಗೆ 40 ದಿನ ದೀಕ್ಷೆನ ಹಾಳು ಮಾಡಬಾರ್ದು ಅಂತೇಳಿ 40 ದಿನ ದೀಕ್ಷೆ ಮಾಡ್ತೀರೋ, ನಾನು ಜೀವಿತ ಪೂರ್ತಿ ದೀಕ್ಷೆ ಮಾಡ್ತಾ ಇದ್ದೀನಿ. ಎಷ್ಟು ಅಂಶ ಅಲ್ವ, ಜೀವನ ಪೂರ್ತಿ ದೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತು ನೀವು ನನ್ನ ದೀಕ್ಷೆ ನೀವು ಹಾಳು ಮಾಡಬಾರ್ದಲ್ಲ. ಇವು ನಾವೆಂಗೆ ನಿನಗೆ ಮಾಲೆ ಹಾಕ್ದಾಗ ನಾವು ಬಂದು ತಿನ್ನಂತ ಹೇಳಿದ್ರೆ ಎಷ್ಟು ತಪ್ಪಾಗ್ತೈತೋ, ಮತ್ತು ನಾನು ದೀಕ್ಷೆದಲ್ಲಿದ್ದೀನಿ, ನಾನು ದೀಕ್ಷೆ ತಗೊಂಡೀನಿ, ಲೈಫ್ ಲಾಂಗ್ ನಾನು ದೀಕ್ಷೆ ತಗೊಂಡಿನಿ, ದೇವ್ರ ಸಲುವಾಗಿ ತೀರ್ಮಾನ ತಗೊಂಡಿನಿ ನಾನು. ಮತ್ತು ನೀನು ನನ್ನ ಫೋರ್ಸ್ ಮಾಡಿದ್ರೆ ಆ ದೀಕ್ಷೆನ ಹಾಳು ಮಾಡ್ದಂಗಲ್ಲ ನೀನು. ನಾವು ಪ್ರೀತಿಲಿದ್ದೇನೆ ಗೆಲ್ಲಬೇಕು. ಮೇಮ್ ರಾಮು, ಇದು ಸಾತಾನು, ಅದು దేవుడు ಹಂಗೆ ಮಾಡಬಾರ್ದು. ಹಂಗೆ ಮಾಡಿರೋದು ಏನಂತ ಹೇಳು, ಅವ್ರಿಗೆ ಏಮ್ ಸಾತಾನ ಅಂತವ
హంಗೆ వెళ్ళకూడదు. ప్రీతిలిద్దనే గెలవకు. మీరు మాల వేసినప్పుడు వాళ్ళకి అట్టే పెడతారా? లేదు కదా, వాళ్ళు దీక్షలో ఉన్నారు కదా, ಗೌರವಿಸ್ತಿರಲ್ಲ. ನಮ್ಮನ್ನು ಕೂಡ ಹಂಗೆ ಗೌರವಿಸ್ರಿ. ನಮ್ಮ ವಾಕ್ಯ ನಂಗೆ ಹಂಗೈತೆ. ನಾವು ದೀಕ್ಷೆ ಮಾಡ್ತಾ ಇದ್ವಿ, ವಿಗ್ರಹ ತಿನ್ನಬಾರ್ದಂತ ಐತಿ. ನಾನು ತಿನ್ನೋದಿಲ್ಲ. ಇವು ನಾನು ತಿಂದಿನ ಅನ್ಕೋ, ನಾನು ದೀಕ್ಷೆ ಹಾಳು ಮಾಡ್ದಂಗಲ್ಲ. ನೀನು ಏನೇನೋ ಮಾಡು, ಮನೆಗೆ ಫಂಕ್ಷನ್ ಮಾಡು, ಬರ್ತ್ಡೇ ಮಾಡು, ಏನೇನೋ ಮಾಡು, ಕರಿ ಬರ್ತೀನಿ, ತಿಂತೀನಿ. ಸಹೋದರ ಪ್ರೀತಿಲಿದ್ದೇನೆ ಗೆಲ್ಲಬೇಕು. ಸಹೋದರ ಪ್ರೀತಿಲಿದ್ದೇನೆ ನಾವು ಅವ್ರನ್ನ ಆಕರ್ಷಿಸ್ಕೋಬೇಕು. ಅದಕ್ಕೆ ವಾಕ್ಯನ ಏನು ಹೇಳ್ತೇನೆ ಗೊತ್ತಾ, ನೀನು ಪಾವುರವಲೆ ನಿಷ್ಕಪಟವಾಗಿರು, ಸರ್ಪವಲೆ ಜಾನವಾಗಿರು ಅಂತ ಹೇಳ್ತಾನೆ. ಸರ್ಪ ಹೆಂಗೆ ಜಾನವಾಗಿರ್ತದೆ ಹೇಳು? ಅದನ್ನ ಸ್ವಲ್ಪ ಒಡೆಗೆ ಹೋಗಿ ಬಂದರೆ ಸಕ್ಕಂತ ತಪ್ಸ್ಕೊಂಡ್ಬಿಡ್ತದೆ. ಅದು ಕಟ್ಗೆನಾಗ ಹೋಗೈತೆ ಅನ್ಕೋ, ಅದು ಹುಡುಕ ಕೂಡ ಆಗೋದಿಲ್ಲ. ಅದು ಕಟ್ಗೆನಾಗ ಎಲ್ಲಿ ಹೋಗೈತೆ ಕೂಡ ಗೊತ್ತಾಗೋದಿಲ್ಲ, ಅಲ್ಲೆಲ್ಲೇ ಇರ್ತೈತೆ, ಮತ್ತೆ ಅದು ಕಾಣೋದಿಲ್ಲ. ಅದು ಅಷ್ಟು ಹುಷಾರಿರ್ತದೆ. ಹಂಗಾಗಿ ನೀನು ಹಂಗೆ ಜಾಗ್ರತವಾಗಿ ತಪ್ಸ್ಕೊಂಡಂಥ ಜಾಣತನ ಕೂಡ ಇರ್ಬೇಕು. ಅವ್ರ ತಲೆ ಹೆಂಗೆ ತಪ್ಪಿಸ್ಕೋಬೇಕು, ಅವ್ರಿಗೆ ಹೆಂಗೆ ಹೇಳ್ಬೇಕು. ನಮ್ಮ ವಾಕ್ಯ ಐತೆ, ವಾಕ್ಯನ ಮೀರಿ ನಾವು ಹೋಗ್ಬಾರ್ದು. ಹಂಗೆ ಅವ್ರನ್ನ ಕೂಡ ಹರ್ಟ್ ಮಾಡಬಾರ್ದು, ಅವ್ರನ್ನ ಕೂಡ ಬಾಧೆ ಪಡಿಸ್ಬಾರ್ದು. ಅವ್ರನ್ನ ಗೆಲ್ಲಬೇಕು, ಅವ್ರ ಸ್ನೇಹನ ಗೆಲ್ಲಬೇಕು. ಹಂಗಂತೇಳಿ ನಮ್ಮ ನಂಬಿಕೆನ ನಾವು ಬಿಟ್ಕೋಬಾರ್ದು. ಎರಡನ್ನ ಟ್ಯಾಲಿ ಮಾಡ್ಕೊಂಡು ನಾವು ನಡಿಬೇಕು. ಒಬ್ರು ಏನು ಮಾಡ್ತಿರುತ್ತೆ, మీరు ಒದ್ದು ಪದ నాకు దేవుడే చాలా ಅಂತಾರೆ. ಅದೆಲ್ಲ ಭಕ್ತಿ. ಮತ್ತು ಅವರು ದೇವ್ರು ಸೃಷ್ಟಿ ಮಾಡೋ ಮನುಷ್ಯರಲ್ಲ, ಅವ್ರನ್ನ ಕೂಡ ಗೆಲ್ಲಬೇಕಲ್ಲ ನಾವು, ಅವ್ರು ಕೂಡ ಪ್ರೀತಿ తోర్చಬೇకಲ್ಲ ನಾವು. మీరు వద్దు పో, మీరు అంత ఇది వీళ్ళంతా విగ్రహాలు చేస్తారు, మన దేవుడు వేరే, మన వద్దు, మీరు మాట్లాడించుకోండి అంటే మాట్లాడుకొని పోయాడండి, నాకు అవసరమే లేదా అనబడదు. ಅವ್ರನ್ನ ಗೆಲ್ಲಬೇಕು. ನಮ್ಮ ಒಂದು ದೀಕ್ಷೆನ ಕೂಡ ಕಾಪಾಡ್ಕೋಬೇಕು, ನಮ್ಮ ಒಂದು ನಂಬಿಕೆಯನ್ನು ಕೂಡ ಕಾಪಾಡ್ಕೋಬೇಕು. ಆ ರೀತಿ ಇರ್ಬೇಕು ನಾವು. ಆದ್ರೆ ಇವ್ರೇನು ಮಾಡ್ಯಾರ ಹೇಳು? ಹಂಗೆ ಮಾಡಿಲ್ಲ. ಅವ್ರು ಕರೆದ್ರೆ ಹೋಗ್ಬಿಟ್ಟಾರ. ಅದು ತಪ್ಪು ಹೋರಿಸ್ತಾನ ದೇವರು. ನೈವೇದ್ಯ ಮಾಡಿರೋದು ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ. ಅಂದರೆ ಏನು? ಇನ್ನೊಬ್ಬ ಅಕ್ರಮ ಸಂಬಂಧ ಇಟ್ಕೊಂಡು ಅಕ್ರಮ ಸಂಬಂಧದಲ್ಲಿ ಇರೋದು, ಅದು ಕೂಡ ಇವ್ರು ಮಾಡ್ತಾರ. ಅದನ್ನು ಕೂಡ ವಿರೋಧಿಸ್ತಾನೆ ದೇವರು. ಇನ್ನೊಂದೇನು ಗೊತ್ತಾ? ಇಸ್ರಾಯೇಲರು ಮುಗ್ಗರಿಸ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ್ದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಬಿಳಾಮನ ಬೋಧೆ ಅಂತೇಳಿ ದುರ್ಬೋಧವನ್ನು ಅವಲಂಬಿಸುವುದರು ನಿನ್ನರಿದ್ದಾರೆ ಅಂತ. ಇವ್ರು ಏನ್ ಮಾಡ್ತಾರ? ದುರ್ಬೋಧಗಳು ಅಂದ್ರೆ ಏನ್ ಗೊತ್ತಾ? ಅಬದ್ಧ ಬೋಧಗಳು. ಈ ವಾಕ್ಯ ರೀತಿನಲ್ಲಿ ಬೋಧಿಸೋದಿಲ್ಲ. ಭಾರಿ ಮಂದಿ ಪಾಸ್ಟರ್ಗಳು, ದೊಡ್ಡ ಪಾಸ್ಟರ್ಗಳು ಅದಾರ, ವಾಕ್ಯ ರೀತಿನಲ್ಲಿ ಬೋಧಿಸೋದಿಲ್ಲ. ಅವ್ರು ಇಷ್ಟಾನುಸಾರವಾಗಿ ಬೋಧಿಸ್ತಾರ, ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಬೋಧಿಸ್ತಾರ. ಈ ದುರ್ಬೋಧದಲ್ಲಿ ನಾವು ಹೋಗಬಾರ್ದು. ಯಾವ ವ್ಯಕ್ತಿ, ಯಾವ ಸೇವಕನು ವಾಕ್ಯಾನುಸಾರವಾಗಿ ಬೋಧಿಸ್ತದನೋ, ಯಾವ ವ್ಯಕ್ತಿ ವಾಕ್ಯಾನುಸಾರವಾಗಿ ನಡೀತದನೋ ಅದನ್ನು ಗ್ರಹಿಸ್ಬೇಕು. ಇವ್ರೇನು ಮಾಡ್ಯಾರ ಹೇಳು? ಬಿಳಾಮನ ಬೋಧ ಅಂದ್ರೆ ಅವ್ನು ಬಿಳಾಮು ಅಬದ್ಧ ಬೋಧನೆ ಹೇಳ್ತಾನ, ಸುಳ್ಳು ಬೋಧನೆ ಹೇಳ್ತಾನೆ, ಇವ್ರ ಸುಳ್ಳು ಬೋಧನೆ ಓದ್ತಾರ. ಭಾರಿ ಮಂದಿ ಹಂಗೆ. ಪಾಪ ಅವ್ರಿಗೆ ವಾಕ್ಯ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ. ಈ ಸೇವಕನ ಏನು ಹೇಳಿದ್ರು ಕೂಡ ಕರೆಕ್ಟ್ ಅನ್ಕಂತಾರ. ಹೌದಾ? ಸೇವಕನಪ್ಪ ಏನೇನೋ ಹೇಳಿದ್ರೆ ಕರೆಕ್ಟ್ ಇರ್ತದ ಅನ್ಕಂತಾರ. ಹಂಗಿರ್ಬಾರ್ದು. ವಾಕ್ಯನ ಧ್ಯಾನ ಮಾಡಬೇಕು. ಸೇವಕನ ಹೇಳ್ತಿರೋದು ಕರೆಕ್ಟಾ, ವಾಕ್ಯಾನುಸಾರ ಹೇಳ್ತಾನ, ವಾಕ್ಯಾನುಸಾರ ಜೀವಿಸ್ತದನ, ಹಂಗೈತಾ, ಅದನ್ನ ಪರೀಕ್ಷಿಸ್ಬೇಕು, ಪರೀಕ್ಷಿಸಿ ನಡಿಬೇಕು. ಭಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ? ವಾಕ್ಯ ಅವೆಲ್ಲ ಅವಸರಿಲ್ಲ. ಜನ ಬರ್ತಾರ, ಅಲ್ಲಿ ಜಗ್ಗಿ ಜನ ಅದಾರ, ಹೋಗು, ಒಳ್ಳೇದಿದ್ರೆ, ಒಳ್ಳೆ ಬೋಧನೆ ಇದ್ರೆ ಹೋಗು, ವೆಲ್ ಆ್ಯಂಡ್ ಗುಡ್. ಎಲ್ಲಿದ್ರು ಕೂಡ ಸೇವೆನೇ, ಚರ್ಚೆ. ಬಟ್ ಅವ್ರು ಹೇಳ್ತಿರೋ ಬೋಧ ಕರೆಕ್ಟ್ ಆಯ್ತಾ? ಅದು ನಮ್ಮ ಆತ್ಮೀಯ ಜೀವಿತಕ್ಕೆ ಒಳ್ಳೇದಾಗ್ತತಾ? ನಾವು ದೇವರಿಗೆ ಸನ್ನಿಹಿತರಾಗಕ, ನಾವು ದೇವರಿಗೆ ಕನೆಕ್ಟ್ ಆಗಾಕ ಈ ಸೇವಕನು ನನಗೆ ಸಹಾಯ ಮಾಡೋಂಥ ಸೇವಕನಾಗ್ಯದಾನ, ಈ ಸೇವಕನು ಮಾತುಗಳಿದ್ದ ನಾನು ದೇವ್ರಿಗೆ ಕನೆಕ್ಟ್ ಆಗ್ತೀನ, ಈ ಸೇವಕನ ಮಾತಲ್ಲಿದ್ದ ದೇವ್ರಿಗೆ ನಾನು ಹತ್ರ ಆಗ್ತೀನ, ನನ್ನ ದೇವರಿಗೆ ಹತ್ರ ಮಾಡೋಕೆ ಸೇವಕನು ಪ್ರಯಾಸ ಪಡ್ದಾನ ಅನ್ನೋದು ನಾವು ನೋಡ್ಬೇಕು. ಆ ಬೋಧ ಎಲ್ಲನೇ ಇರಲಿ, ಆ ಸತ್ಯ ಎಲ್ಲನೇ ಇರಲಿ, ಅದನ್ನು ಗ್ರಹಿಸ್ಬೇಕು. ಇಸ್ರಾಯೇಲ್ ಪ್ರಜೆಗಳನ್ನ 12 ಜನ ಗೋತ್ರಗಳಿಗೆ ಹೋಗಿ ಇಸ್ರಾಯೇಲ್ ಜನ ನೆಕ್ಸ್ಟ್ ಹೋಗಿ ಆ ಕಾನಾನ್ ದೇಶ ಸ್ವತಂತ್ರ ಮಾಡ್ಕೋಬೇಕು. ಅವರು ಅರಣ್ಯದಾಗ ಇರ್ತಾರ. ಸ್ವತಂತ್ರ ಮಾಡ್ಕೊಳಾಗ ಮೋಶ ಏನು ಮಾಡ್ತಾನೆ ಗೊತ್ತಾ? 12 ಜನ ಕಳಿಸಿ ನೀವು ಹೋಗಿ ಆ ಒಂದು ಪ್ರದೇಶನ ಹೆಂಗೈತೆ ನೋಡ್ಕೊಂಬರ್ರಿ. ಅದ್ರ ಗೂಢಾಚಾರ ಇವ್ರೇನು ಮಾಡ್ತಾರಂದ್ರೆ ಆ ದೇಶದಲ್ಲಿ ಗೊತ್ತಿಲ್ಲದ ಪ್ರಜೆಗಳಾಗ ಹೋಗ್ತಾರ ಮಾತು. ಸುಮ್ಮನೆ ಹೋಗ್ತಾರ,
ಆ ದೇಶಗಳಿಗೆ ಇರಂಗೆ ವೇಷಗಳು ಹಾಕೊಂಡು ಹೋಗ್ತಾರ. ಹೋಗಿ ಏನು ಮಾಡ್ತಾರೆ ಗೊತ್ತಾ, ಅವ್ರ ಸೈನ್ಯ ಎಷ್ಟೈತೆ, ಅವ್ರ ಬಳಗ ಎಷ್ಟೈತೆ, ಅವ್ರ ಆಯುಧಗಳು ಏನೇನದವ, ಅವ್ರ ಜನಸಂಖ್ಯೆ ಹೆಂಗೈತಿ, ಅವ್ರ ಪಟ್ಟಣ ಹೆಂಗೈತಿ, ಇವೆಲ್ಲ ನೋಡ್ಕೊಂಬರ್ತಾರ. ನೋಡ್ಕೊಂಬಂದು ಇವ್ರು ಹೇಳ್ತಾರ ಮತ್ತು ಹಿಂಗೈತೆ ಅಂದ್ರೆ ಇವಾಗ ಅವ್ರ ಸೈನ್ಯ ಎಷ್ಟೈತೆ ಅದಕ್ಕೆ ತಕ್ಕಂತೆ ಇವರು ಯುದ್ಧ ಸಿದ್ಧ ಮಾಡ್ಕೊಂತಾರ. ಗೂಢಾಚಾರರು ಅಂತಾರೆ ಇವ್ರನ್ನ. ಈ ಗೂಢಾಚಾರನ 12 ಗೋತ್ರಗಳು ತಕ್ಕಂತೆ 12 ಜನ ಕಳಿಸ್ತಾನೆ ಮೋಶೆ. ನೋಡ್ಕೊಂಬರೋಗ್ರಿ, ನಾವು ನೆಕ್ಸ್ಟ್ ಅವ್ರ ಮೇಲೆ ಯುದ್ಧ ಮಾಡ್ಬೇಕಲ್ಲ, ಅವ್ರ ಯುದ್ಧ ಸೈನ್ಯ ಎಷ್ಟೈತೆ ನೋಡ್ಕೊಂಬರೋಗಂತ ಕಳಿಸ್ತಾನೆ. ಇವರೆಲ್ಲರೂ ಹೋಗ್ತಾರ. ಹೋದ್ರೆ ಅವರು ನೆಫಿಲರ್ ಇದ್ದಂಗೆ ಇರ್ತಾರಂತ, ಇಷ್ಟು ಈ ಬಿಲ್ಡಿಂಗ್ಕಿನ ಇಟ್ಟಿರ್ತಾರಂತ. ಅವ್ರು ಬಗಿದ್ ಬಿಡ್ತಾರೆ ಇವರು. ಅವ್ರ ಮುಂದೆ ನಾವು ನಿಂತ್ಕೊಂಡ್ರೆ ಮಿಡಿತಗಳು ಇದ್ದಂಗೆ ಇದೀವಿ ಅಂತ ಹೇಳ್ತಾರ, ಮಿಡಿತಗಳು ಕಣ್ಣಂಗೆ ಕಾಣ್ತೀವಿ ಅಂತ ಹೇಳ್ತಾರ. 12 ಜನ ಬರ್ತಾರ. 12 ಜನದಾಗ 10 ಜನ ಏನಂತ ಹೇಳ್ತಾರೆ ಗೊತ್ತಾ, ನಾವು ಅವ್ರ ಮೇಲೆ ಯುದ್ಧ ಗೆಲ್ಲೋದಿಲ್ಲ, ನಾವು ಸುಮ್ಮನೆ ನಮ್ಮನ್ನ ಅಷ್ಟು ದೂರದಿಂದ ಕರ್ಕೊಂಬಂದೆ, ನೀನು ಐಗುಪ್ತ ದೇಶದಲ್ಲಿ ನಾವು ಅಲ್ಲೇ ಇದ್ರೆ ಬೇಸಿರ್ತೀವಿ, ಇವ್ರ ಕೈಯಾಗ ಸಾಯ್ಸಕ್ ಕರ್ಕೊಂಬಂದ್ಯಾ ನಮ್ಮನ್ನ, ಇದಕ್ಕೆ ಕರ್ಕೊಂಬಂದಿ ನೀನು ಅಂತೇಳಿ 10 ಜನ ಏನ್ ಮಾಡ್ತಾರೆ ಹೇಳು, ನೋಡಿ ಬಂದಿರೋರು, ಗೆಲ್ಲಕ್ಕೆ ಇಲ್ಲ, ನಾವು ಸಾಯ್ತೀವಿ, ಅವ್ರ ಮುಂದೆ ನಾವು ಮಿಡಿತಗಳು ಕಣ್ಣಂಗೆ ಕಾಣ್ತಾ ಇದೀವಿ, ಅವ್ರು ನಮ್ಮನ್ನು ಸಾಯಿಸ್ಬಿಡ್ತಾರ ಅಂತೇಳಿ ಹೇಳ್ತಾರೆ. ಆದ್ರೆ ಇಬ್ರು ಕಾಲೇಬು ಯೋಶು ಇಬ್ಬರೇ ಮಾತ್ರ ಏನಂತ ಹೇಳ್ತಾರೆ ಗೊತ್ತಾ, ಅವ್ರು ನಾವು ಗೆಲ್ತೀವಿ ಅಂತ. ಆಮೇಲೆ ದೇವ್ರು ನಮಗೆ ಜಯ ಕೊಡ್ತಾನೆ, ದೇವ್ರು ನಮ್ಮ ಪಕ್ಷ ನಿಂತು ಯುದ್ಧ ಮಾಡ್ತಾನ, ಭಯಪಡ್ಬೇಡ್ರಿ ಅಂತ ಹೇಳ್ತಾನೆ. ಈ ಇಸ್ರಾಯೇಲ್ ಪ್ರಜೆಗಳೆಲ್ಲ ಯಾರ ಮಾತು ನಂಬುದಾರ ಹೇಳ, ಯಾರ ಮಾತು ನಂಬೋದು? ಇಬ್ರು ಹೇಳಿದ ಮಾತು ನಂಬುದಾರ, 10 ಜನ ಹೇಳಿದ ಮಾತು ನಂಬುದಾರ? ಯಾರಾಗ್ಲಿ ಏನ್ ಮಾಡ್ತಾರೆ ಹೇಳು, ಯಾರು ಜಗ್ಗಿ ಜನ ಹೇಳ್ತಾರ ಅದನ್ನೇ ನಂಬೋದು, ಯಾರು ಜಗ್ಗಿ ಐತೋ ಅದನ್ನೇ ನಂಬುತ್ತಾರ. ಇವ್ರು ಅದನ್ನೇ ನಂಬುತ್ತಾರ. 10 ಜನ ಹೇಳಿದ್ ನಂಬ್ತಾರೆ, 10 ಜನ ಹೇಳ್ತಾರ ಅಂತೇಳಿ ನಂಬುತ್ತಾರ. ಇವ್ರ ಇಬ್ಬರು ಏನ್ ಹೇಳ್ತಾರ, ಇಲ್ಲಪ್ಪ ದೇವ್ರು ನಮಗೆ ಜಯ ಕೊಡ್ತಾನ, ದೇವ್ರು ನಮಗೆ ಖಚಿತವಾಗಿ ನಮಗೆ ಆತೇ ನಮ್ಮ ಪಕ್ಷದಿಂದ ಯುದ್ಧ ಮಾಡ್ತಾರ ಅಂತ ಹೇಳ್ತಾರ. ಇವ್ರು ನಂಬೋದಿಲ್ಲ, ಇವರಿಬ್ಬರು ಮಾತು ನಂಬೋದಿಲ್ಲ. ಜಗ್ಗಿ ಜನ ಹೇಳಿದ್ದೇ ನಂಬುತ್ತಾರೆ. ಅವ್ರು ದೇವ್ರು ಏನು ಮಾಡ್ತಾನೆ ಹೇಳು, ನನ್ನ ಮೇಲೆ ನೀವು ನಂಬಿಕೆ ಇಷ್ಟೆಲ್ಲ, ನಾನು ಸಮುದ್ರನ ಎಲ್ಲ ದಾಟಿಸಿ ನಿಮ್ಮನ್ನು ಕರ್ಕೊಂಬಂದಿನಲ್ಲ, ಈ ಶತ್ರುಗಳ ಮೇಲೆ ನಾನು ನಿಮಗೆ ಜಯ ಕೊಡೋಕೆ ಆಗೋದಿಲ್ಲ, ನೀನು ನನ್ನ ನಂಬಿಲ್ಲಲ್ಲ ನೀನು ಅಂತ ಏನು ಮಾಡ್ತಾನೆ ಹೇಳು. ಅಲ್ಲಿ ಯಾರು ನಂಬಿಲ್ಲ ಅವರೆಲ್ಲರಿಗೂ ದೇವರು, ನೀವು ಯಾರು ಕೂಡ ಕಾನಾನ್ ದೇಶಕ್ಕೆ ಸೇರೋದಿಲ್ಲ, ನೀವೆಲ್ಲ ಇಲ್ಲ ಅರಣ್ಯದಲ್ಲಿ ಸಾಯ್ತೀರ ಅಂತ. ಕಾಲೇಬು ಯೆಹೋಶುವ ಇವರಿಬ್ಬರೇ ಸೇರ್ತಾರ, ಮಿಗತೆ ನಿಮ್ಮ ಮುಟ್ಟಿರೋ ಮಕ್ಕಳು ಸೇರ್ತಾರ ತಪ್ಪ ನೀವು ಯಾರು ಸೇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಎದಕ್ಕೆ? ಅವ್ರೇನು ನೋಡ್ಯಾರ? ಜನ ನೋಡ್ಯಾರ. ಇವ್ರೇನು ನೋಡ್ಯಾರ? ಸತ್ಯ ನೋಡ್ಯಾರ. ಆಮೇಲೆ ಹಲ್ಲೆಲೂಯಾ. ಹಂಗ ಸತ್ಯ ಬೋಧ ಎಲ್ಲೈತಿ, ವಾಕ್ಯ ರೀತಿನಾಗ ಹೇಳ್ತಾರ, ಅದು ಎಲ್ಲೇ ಇರಲಿ, ಯಾವ ಸೇವಕನಾಗಿರ್ಲಿ, ಸತ್ಯ ಎಲ್ಲೈತೆ ಅಲ್ಲಿ ನಾವು ಗ್ರಹಿಸ್ಬೇಕು. ಆ ಸತ್ಯದಲ್ಲೇ ನಾವು ಇರಬೇಕು. ನಾವು ಚರ್ಚಿಗೆ ಎದಕ್ಕೆ ಹೋಗ್ತೀವಿ? ದೇವ್ರ ತಲ್ಲಿ ನಾವು ಸನ್ನಿಹಿತರ ಆಗಲ್ಲ. ನಾವು ಯಾವ ಚರ್ಚಿಗೆ ಹೋದ್ರು ಕೂಡ ದೇವ್ರ ತಲ್ಲಿ ಸನ್ನಿಹಿತರ ಆಗೋತೀವ. ಎದಕ್ಕೆ ಹೋಗ್ತೀವಿ? ಸುಮ್ಮನೆ ಆರಾಧನೆ ಮಾಡಿ ಅವ್ನು 3 ಗಂಟೆ ಕುತ್ಕೊಂಡು ಮರಕ್ಕೆ ಹೋಗ್ತೀವ? ಅಲ್ಲಲ್ಲ. ಪ್ರತಿ ವ್ಯಕ್ತಿ ಚರ್ಚಿಗೆ ಎದಕ್ಕೆ ಹೋಗ್ತಾನೆ ಹೇಳು, ನಾನು ಆ ಬೋಧಗಳು ಕೇಳಿ ನಾನು ದೇವರಿಗೆ ಕನೆಕ್ಟ್ ಆಗ್ಬೇಕು, ನಾನು ದೇವ್ರಿಗೆ ಸನ್ನಿಹಿತನ ಆಗ್ಬೇಕು, ನನ್ನ ಪಾಪನೆಲ್ಲ ಬಿಟ್ಕೋಬೇಕು, ನನ್ನ ಜೀವಿತನೇ ದೇವ್ರಿಗೆ ಸಮರ್ಪಣೆ ಮಾಡ್ಕೊಂಡು ಒಂದು ಸಾಕ್ಷಿಯಾಗಿ ನಾನು ಜೀವಿಸ್ಬೇಕು ಅನ್ನೋ ಒಂದು ತೀರ್ಮಾನದಲ್ಲಿದ್ದಾನಲ್ಲ ಚರ್ಚಿಗೆ ಹೋಗೋದು ಯಾರೇನಾಗಲಿ. ಆ ತೀರ್ಮಾನ ತಗೊಳ್ಳುವಂಥ, ಆ ತೀರ್ಮಾನ ಕೊಡುವಂಥ, ಆ ಬೋಧನೆ ಇರುವಂಥ ಬೋಧನೆ ಎಲ್ಲೈತೆ ಅನ್ನೋದು ನಾವು ನೋಡ್ಬೇಕು. ಅದು ಎಲ್ಲೇ ಆಗಿರಲ್ಲ, ಸಣ್ಣದಾಗಿರಲಿ, ದೊಡ್ಡದಾಗಿರಲಿ, ಇನ್ನೊಂದಾಗಿರಲಿ. ನನಗೆ ಇಲ್ಲಿ ಹೋದ್ರೆ ನನ್ನ ಆತ್ಮೀಯ ಜೀವಿತ ಬಲ ಹೊಡೆದಿರ್ತೀನಪ್ಪ, ಇಲ್ಲಿ ಹೋದ್ರೆ ನನ್ನ ಒಂದು ವ್ಯಕ್ತಿಗತ ಜೀವಿತ ಚೆನ್ನಾಗಿರ್ತದಯ್ಯ, ಇಲ್ಲಿ ಹೋದ್ರೆ ನನ್ನ ಒಂದು ಕೆಟ್ಟದ್ದು ಬಿಟ್ಕೊಂಡು ಎಲ್ಲ ಬಿಟ್ಕೊಂಡು ನಾನು ದೇವ್ರಿಗೆ ಸಾಕ್ಷಿಯಾಗಿ ಇರಾಕ ನನಗೆ ಇಲ್ಲಿ ಈ ಒಂದು ಚರ್ಚಿನಲ್ಲಿ ನನ್ನ ದೇವ್ರಿಗೆ ಸನ್ನಿಹಿತ ಮಾಡಕ ಸೇವಕು ನನ್ನ ನಡೆಸ್ತದನ ಅನ್ನೋ ಒಂದು ಆಲೋಚನೆ ಎಲ್ಲಿ ಇರ್ತತೋ, ಎಲ್ಲಿ ಆ ಬೋಧ ಇರ್ತತೋ, ಎಲ್ಲಿ ಆ ಸತ್ಯವಾಕ್ಯ ಇರ್ತತೋ ಅಲ್ಲಿ ಸ್ಥಿರಪಡಬೇಕು. ಆದ್ರೆ ಇವ್ರೇನು ಮಾಡ್ಯಾರ ಹೇಳು? ಮಾಡಿಲ್ಲ. ದುರ್ಬೋಧ ಎಲ್ಲೈತೆ ಅಲ್ಲಿ ಹೋಗೋಣ, ಅದು ತಪ್ಪು ಹೊರಿಸ್ತಾನ. 3 ತಪ್ಪು ಹೊರಿಸ್ಯಾನ. ಏನು? ಒಂದು ವಿಗ್ರಹಾರಾಧನೆ ಮಾಡಿದ್ರು, ನೈವೇದ್ಯನ ತಿನ್ಬಾರ್ದು ಅಂತ ಹೇಳ, ಅಲ್ಲಿ ತಿಂದಾರ. ಜಾರತ್ವ ಮಾಡ್ಬಿಡಂದ್ರೆ ಜಾರತ್ವ ಮಾಡ್ಯಾರ. ಇನ್ನೊಂದೇನು ಹೇಳು? ಸುಳ್ಳು ಬೋಧನೆ ಎಲ್ಲೈತೆ ಅಲ್ಲಿ ಎಲ್ಲೇ ಇದ್ದಾರೋ ಅಲ್ಲಿ ಎಲ್ಲರೂ ಹೋಗ್ತಾರ, ನಾವು ಹೋಗೋಣ ಅಂತೇಳಿ ಹೋಗ್ಯಾರ. ಅದ್ರ ತಪ್ಪು ಹೊರಿಸ್ತಾನ ದೇವ್ರು. ಅದು ನಿಮ್ಮಲ್ಲಿ ಇರಬಾರ್ದು. ಲಾಸ್ಟ್ ಒಂದು ಮಾತು ಹೇಳ್ತೇನೆ. ಲಾಸ್ಟಿಗೆ ಏನಪ್ಪ ಆಯ್ತು, ಇವೆಲ್ಲ ನಡೆದವು, ತಪ್ಪುಗಳೆಲ್ಲ ಎಲ್ಲ ಹೋಗೋಣ. ಹಾಗೆಯೇ ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ ನೀನು ಇವಾಗ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಪಶ್ಚಾತ್ತಾಪ ಪಡ್ರಿ. ತಪ್ಪು ಮಾಡಿದ್ಕ ಪಶ್ಚಾತ್ತಾಪ ಪಡ್ರಿ. ಪಶ್ಚಾತ್ತಾಪ ಪಡ್ರೆ ನಾನು ನಿಮ್ಮನ್ನ ಕನಿಕರಿಸ್ತೀನಿ, ಕೃಪೆ ತೋರಿಸ್ತೀನಿ, ಕ್ಷಮಿಸ್ತೀನಿ. ಇಲ್ಲಾಂದ್ರೆ ಏನು ಮಾಡ್ತೀನಿ?
ಅದೇ ಕತ್ತಿಲಿದ್ದ ನಾನು ನಿಮ್ಮನ್ನ ಯುದ್ಧ ಮಾಡ್ತೀನಿ. ದೇವ್ರ ಯುದ್ಧ ಮಾಡೋದ್ರೆ ನಮ್ಮ ಪಕ್ಷ, ನಮಗೆ ದೇವ್ರ ವಿರುದ್ಧವಾಗಿ ನಿಂತ ನಾವು ಇನ್ನು ಯಾರು ನಮ್ಮನ್ನು ಕಾಪಾಡೋರು? ನಮ್ಗೆ ಕಷ್ಟ ಬಂದ್ರೆ ನಾವು ಹೋಗ್ಬೇಕಾಗಿರೋದು ಯಾರ ತಗ? ದೇವ್ರ ತಗ. ದೇವ ಕಾಪಾಡಪ್ಪ ಅಂತ ನಾವು ದೇವ್ರ ತಗ ಹೋಗ್ಬೇಕು. ದೇವರೇ ನಮಗೆ ವಿರುದ್ಧವಾಗಿ ನಿಂತ್ರೆ ನಮ್ಮನ್ನು ಕಾಪಾಡೋರು ಯಾರು? ಅರ್ಥ ಆಯ್ತಾ? ನಾವು ದೇವ್ರ ವಿಧೇಯರಾಗಿರ್ಬೇಕು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಯಾರು ಇದನ್ನು ಜಯಿಸ್ತಾರೋ ಅವ್ರಿಗೆ ಏನ್ ಕೊಡ್ತಾನಂತ? ಮನ್ನವನ್ನು, ಬಚ್ಚಿಟ್ಟಿರೋ ಮನ್ನವನ್ನು, ಆಹಾರವನ್ನು ಕೊಡ್ತೀನಿ ನಾನು ಅಂತ ಹೇಳ. ಏನ್ ಜಯಿಸ್ಬೇಕು ದೇವ ಅಂದ್ರೆ? ವಿಗ್ರಹಾರಾಧನೆ ಮಾಡೋದನ್ನ ಜಯಿಸ್ಬೇಕು, ಜಾರತ್ವನ ಜಯಿಸ್ಬೇಕು, ಈ ಪಾಪನ ಜಯಿಸ್ಬೇಕು. ಅದೇ ರೀತಿ ದುರ್ಬೋಧನೆಗಳನ್ನ ನಾವು ಹಿಂಬಾಲಿಸ್ಬಾರ್ದು. ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ ಕೂಡ ನಮ್ಮ ವಿಶ್ವಾಸ ನಾವು ಕಾಪಾಡ್ಕೋಬೇಕು. ಇವೆಲ್ಲದರಲ್ಲಿ ನಾವು ಪಾಪನ ಜಯಿಸ್ಬೇಕು, ಶೋಧನೆನ ಜಯಿಸ್ಬೇಕು, ವಿಗ್ರಹಾರಾಧನ ಜಯಿಸ್ಬೇಕು, ಜಾರತ್ವನ ಜಯಿಸ್ಬೇಕು, ಸುಳ್ಳು ಬೋಧನೆ ಕೂಡ ಜಯಿಸ್ಬೇಕು. ಇವನ್ನೆಲ್ಲದನ್ನ ಜಯಿಸಿವಂದ್ರೆ ಆತ ನಮಗೆ ಬಚ್ಚಿಟ್ಟಿರೋ ಮನ್ನ ಆಹಾರವನ್ನು ಕೊಡ್ತಾನಂತ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇನ್ನೊಂದೇನು ಹೇಳು? ಮನ್ನಾಹಾರ ಅಂದ್ರೆ ಏನು ಹೇಳು? ಕ್ರಿಸ್ತೇ ಮಣ್ಣು, ಮನ್ನಾಹಾರ. ಮನ್ನ ಅಂದ್ರೆ ಏನು ಹೇಳು? ಇಸ್ರಾಯೇಲ್ ಜನಗಳು ಅರಣ್ಯದಲ್ಲಿದ್ದಾಗ ಆಕಾಶದಿಂದ ಮನ್ನ ಸುರಿಸ್ತಾನೆ ದೇವರು, ಆಹಾರ ಸುರಿಸ್ತಾನೆ ಅವ್ರಿಗೆ. ಆ ಮಣ್ಣನ ಯಾರಿಗೆ ಸಾದೃಶ್ಯವಾಗಿ ಇಟ್ಟಾರ ಗೊತ್ತಾ ಬೈಬಲ್ದಾಗ? ಕ್ರಿಸ್ತೇ ಮನ್ನ. ಅಂದ್ರೆ ನಮಗೆ ಯಾವಾಗಲೂ ನಿರಂತರವಾಗಿ ಕ್ರಿಸ್ತ ನಮ್ಮ ಜೊತೆಗೆ ಇರ್ತಾನೆ. ಅದಕ್ಕೆ ಒಬ್ಬ ಸಮರಿಯಲ್ಲ ಸ್ತ್ರೀ ಬಂದಾಗ ಈ ಬಾವಿನಲ್ಲಿ ನೀರು ಕೊಡ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಬಾವಿನಲ್ಲಿ ನೀರು ಕುಡಿದ್ರೆ ಮತ್ತೆ ನೀನು ನೀರಾಡಕ್ಕಾಗತ್ತೆ, ಆದ್ರೆ ನಾನು ಕೊಡುವಂತ ನೀರು ನೀನು ಯಾವಾಗ್ಲೂ ನೀರಾಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಜೀವವುಳ್ಳ ನಾನು ನೀರಂತ ಹೇಳ್ತಾನ. ಅದೇ ಜೀವವುಳ್ಳ ಆಹಾರ ಅಂದ್ರೆ ನಾವು ಆತನ ನಾವು ಧರಿಸ್ಕೊಂಡಿವಂತ, ಆತ ನಮ್ಮ ಜೊತೆಗೆ ಅದ ಅನ್ಕೋ, ನಮಗೆ ಇನ್ನೇನು ಬೇಕನ್ಸೋದಿಲ್ಲ. ಅದೇ ಹೇಳ್ತಾನೆ, ನಾನು ಕೊಡೋ ನೀನು ದಾಹನ ತೀರ್ಸ್ಕೊಂಡು ಅನ್ಕೋ, ನಾನು ಕೊಡೋ ನೀರನ್ನ ತೀರ್ಸ್ಕೊಂಡು ನಿನಗೆ ಇನ್ನ ದಾಹ ಆಗೋದಿಲ್ಲ ನಿನಗೆ ಅಂತ ಹೇಳ್ತಾನೆ. ಎಂಥದ್ದು ಪ್ರಭು ಅದು ನನಗೆ ಕೊಡ ಅಂತ ಹೇಳ್ತಾಳ ಆಕಿ. ಕ್ರಿಸ್ತ ನಾವು ಇಟ್ಕೊಂಡಿವಿ ಅನ್ಕೋ, ಕ್ರಿಸ್ತ ನಾವು ನಿಜವಾಗ್ಲೂ ನಾವು ಕ್ರಿಸ್ತ ನಾವು ರಕ್ಷಕನಾಗಿ ಆತನ ಹಿಡ್ಕೊಂಡು ನಾವು ಫಾಲೋ ಆಗ್ತಿದೀವಿ ಅನ್ಕೋ, ನಮಗೆ ಇನ್ನೇನು ಬೇಕನ್ಸೋದಿಲ್ಲ. ನಮಗೆ ಅನ್ಸತ್ತಾ? ಆಸ್ತಿ, ಅಂತಸ್ತು ಇವ್ಯಾದ್ರ ಮೇಲೆ ಕಾಯಿಲೆ ಬರೋದಿಲ್ಲ. ನೀನೇ ಪ್ರಭು ನಮಗೆ ಆಸ್ತಿ, ನೀನೇ ನನಗೆ ಅಂತಸ್ತು, ನೀನೇ ನನಗೆ ಸಂತೋಷ, ದುಃಖ ಎಲ್ಲ ನಿನ್ನಲ್ಲೇ ಪ್ರಭು. ನನಗೆ ಸಂತೋಷ ನಿನ್ನಲ್ಲೈತೆ, ಆನಂದ ನಿನ್ನಲ್ಲೈತೆ, ನೆಮ್ಮದಿ ನಿನ್ನಲ್ಲೈತೆ. ಇನ್ನು ಯಾವ್ದ್ರ ಮೇಲೆ ನಮ್ಗೆ ಆಸೆ ಬರೋದಿಲ್ಲ, ಯಾವ ಲೋಕದ ಮೇಲೆ ಆಸೆ ಬರೋದಿಲ್ಲ. ಎದಕ್ಕೆ ಬರೋದಿಲ್ಲಪ್ಪ ಅಂದ್ರೆ ಆತನ ಪ್ರೀತಿ ಹಂಗಿರ್ತದೆ. ನನ್ನ ನೀನು ಧರಿಸ್ಕೊಂಡಿ ಅನ್ಕೋ, ಇನ್ನು ನನ್ನ ಬಿಟ್ಟು ನಿನಗೆ ಏನು ಬೇಕನ್ನಿಸೋದಿಲ್ಲ ಅಂತ ಹೇಳ್ತಾನೆ. ಆಮೇನ್. ಕ್ರಿಸ್ತಿನ ಬಿಟ್ಟಿವಂದ್ರೆ ನಮಗೆ ಆಸೆಗಳು ಬರೋದ. ಕ್ರಿಸ್ತಿನ ಬಿಟ್ಟಿನವ ಅನ್ಕೋ, ಅವ್ರು ನೋಡಿವ ಅನ್ಕೋ, ಅವ್ರು ನಂಗೆ ಇರ್ಬೇಕು ಅನಿಸುತ್ತೆ. ಅವ್ನು ಹಂಗೆ ಅದಾನ, ನಾನು ಹಂಗಿರ್ಬೇಕು. ಅವ್ನು ಗಾಡಿ ತಗೊಂಡ ನಾನು ಗಾಡಿ ತಗೋಬೇಕು, ಅವ್ನು ಮನೆ ಕಟ್ಟಣ ನಾನು ಮನೆ ಕಟ್ಟಬೇಕು, ಅವ್ನು ಕಾರ್ ತಗೊಂಡ ನಾನು ಕಾರ್ ತಗೋಬೇಕು, ಅವ್ನು ಬಿಲ್ಡಿಂಗ್ ಮಾಡ್ಕೊಂಡು ನಾನು ಬಿಲ್ಡಿಂಗ್ ಮಾಡ್ಬೇಕು, ಅವ್ನು 3 ವರ್ಷದ ಕಟ್ಟ ನಾನು 3 ವರ್ಷದ ಕಟ್ಟಬೇಕು. ಏನಾಗುತ್ತೆ ಹೇಳು? ಶ್ರಮದಲ್ಲಿ ಬೀಳ್ತೀವಿ, ಶ್ರಮದಲ್ಲಿ ಬೀಳಕೋತೀವಿ. ದೇವರು ಕಟ್ಟಬೇಡ ಅಂತ ಹೇಳೋದಿಲ್ಲ. ಏನಂತ ಹೇಳ್ತೀನಿ ಗೊತ್ತಾ? ನಾನು ಕಟ್ಟಿಸ್ದಿಲ್ದಿರೋ ಮನೆ ಕಟ್ಟುವನು ಪ್ರಯಾಸ ವ್ಯರ್ಥ ಅಂತಾನ. ಅವ್ರು ನೋಡಿ ಇವ್ರು ನೋಡಿ ನಾವು ಓಡೋಗಿವ್ ಅನ್ಕೋ, ಸಾಲ ಮಾಡ್ಕೊಂತೀವಿ. ಅವ್ರು ನೋಡಿ ಇವ್ರು ನೋಡಿ ಹೊರಡೋಗಿವ್ ಅನ್ಕೋ, ನಷ್ಟ ಮಾಡ್ಕೊಂತೀವಿ. ತಗಿನ ಸಮಯಮಲ್ಲ, ತಗಿನ ಕಾರ್ಯ ನಾನು ಮಾಡ್ತೀನಿ. ನಾನು ಯಾವಾಗ ನೀನು ಕೊಡ್ಬೇಕು ನನಗೆ ಗೊತ್ತು, ನೀನು ನನ್ನ ಹತ್ರ ಇರಂತಾನ. ಆ ಟೈಮ್ನಾಗ ಆ ದ್ವಾರ ತೆರಿತಾನೆ. ನಾವು ಆತನದಲ್ಲಿ ಇದ್ದಾಗ ಅದಕ್ಕೆ ಏನು ಅನ್ಸುತ್ತೆ ಗೊತ್ತಾ? ನಮ್ಗೆ ಆತನದಲ್ಲಿ ಇದ್ದಾಗ ನಮ್ಗೆ ಏನಿಸ್ತದೆ ಗೊತ್ತಾ? ಇವು ಯಾವ್ದ್ರ ಮೇಲೆ ಆಸೆ ಬರೋದಿಲ್ಲ, ಲೋಕ ಮೇಲೆ ಆಸೆ ಬರೋದಿಲ್ಲ. ನೀನು ಎದೆಯಲ್ಲ ಪ್ರಭು, ಇವತ್ತು ಚಿಂತೆ, ಇವತ್ತು ಸಾಕು. ನಾಳೆ ನಿನಗೆ ಎದಕ್ಕ ಆಕಾಶ ಪಕ್ಷಿಗಳನ್ನು ಪೋಷಿಸ್ತೇನೆ, ಅಡಿ ಹೂವುಗಳನ್ನು ಪೋಷಿಸ್ತೇನೆ, ನೀವು ಅದಕ್ಕಿಂತ ಶ್ರೇಷ್ಠರಲ್ಲ ಅಂತ ಹೇಳ್ತಾನೆ. ಆಮೇನ್. ನೀತಿವಂತರ ಮಕ್ಕಳು ಭಿಕ್ಷೆ ಎತ್ತಿದ್ದು ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಆಮೇನ್. ನೀನ್ ನೀತಿಯಾಗಿ ಜೀವಿಸು, ಪೋಷನ್ ನಾನು. ಆಮೇನ್. ನೀನ್ ನೀತಿನ ಕಾಪಾಡ್ಕ, ನಿನ್ ವಿಶ್ವಾಸನ ಕಾಪಾಡ್ಕ, ನಾನು ಪೋಷಿಸ್ತೀನಿ ನಿನ್ನ, ನಾನು ನಿನ್ನ ತೆಲಾಗಿಡ್ತೀನಿ ಅಂತಾನ. ಆತಿದ್ದಾಗ ಅದು ನಮಗೆ ಬೇಕಾಗಿದ್ರೆ ಏನು ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ. ನಮ್ಗೆ ಫಸ್ಟಿಗೆ ಅದು ಇರ್ತಿತ್ತು. ಲೋಕದಾಗ ಹೋದಾಗ ನಾವು ಫ್ರೆಂಡ್ಸು, ಅದು ಇದು ನಾವು ಜಾಬ್ ಮಾಡುವಾಗ ನಾನು ಈ ಜಾಬ್ ಅಲ್ಲ ಇನ್ನೊಂದು ಜಾಬ್ ಮಾಡ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನಿಸ್ತಿತ್ತು. ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರ್ತಿಲ್ಲ. ಕೆಲಸ ಮಾಡ್ತಿದ್ರು ಕೂಡ ಆ ಕೆಲಸದ ಮೇಲೆ ಇದೆಲ್ಲ ಇನ್ನೂ ಒಂದು ಏನೋ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಲೋಕದಲ್ಲಿ ಏನೋ ಮಾಡ್ಬೇಕನ್ನೋ ಆಸೆಗಳು ಜಾಸ್ತಿ ಬರ್ತಿದ್ವು. ಯಾವಾಗಾದ್ರೂ ಕ್ರಿಸ್ತಿನಲ್ಲಿ ಬಂದು, ಯಾವಾಗಾದ್ರೂ ಕ್ರಿಸ್ತನ್ ಧರಿಸ್ಕೊಂಡು, ಯಾವಾಗಾದ್ರೂ ಕ್ರಿಸ್ತನ್ ಹಿಡ್ಕೊಂಡು ಹಿಂಬಾಲಿಸಿದು ಎಲ್ಲ ಚೆತ್ತ ಅನಿಸ್ಬಿಡ್ತು. ಚೆತ್ತ ಇದು.
ಅದಕ್ಕೆ ಪೌಲ್ ಹೇಳ್ತಾನ, ಸಮಸ್ತము పెంటగా ఎంచుతున్నాను అంటాను. పెంటగా ఎంచుతున్నాను. ఎదుక నిన్నలే అయితే ప్రభు, ఆ సమస్త ఐశ్వర్య నిన్నలైతే, సంతోಷ నిన్నలైతే, ಆನಂದ నిన్నలైతే. ದುಡ್ಡಿರೋನು ಹೋಟ್ಲಿಗೆ ಹೋಗ್ತಾನೆ ಅನ್ಕೋ, ಎಲ್ಲರನ್ನ ಕರ್ಕೊಂಡು, ಫ್ಯಾಮಿಲಿನ ಕರ್ಕೊಂಡು, ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಬೇಸ್ ಒಂದು 10,000 ರೂಪಾಯಿ ಖರ್ಚಿಟ್ಟು ಊಟ ಮಾಡಿ ಎಲ್ಲ ಬರ್ತಾರೆ ಅನ್ಕೋ, ಎಷ್ಟೊತ್ತಿರ್ತದೆ ಸಂತೋಷ ಅದು? ಆ ಊಟ ಮಾಡೋಷ್ಟು 1 ಗಂಟೆ ಸಂತೋಷ ಇರ್ತದೆ. ಆಮೇಲೆ ಮನೆಗೆ ಬಂದ್ಮೇಲೆ ಅದೇ ಕ್ರಿಸ್ತನಲ್ಲಿ ಹಂಗಿರೋದಿಲ್ಲ. ಕ್ರಿಸ್ತನಲ್ಲಿ ನೀನು ಎಲ್ಲೇನೇ ಇರು, ನೀನು ಮನೆಗಿರು, ನಿನಗೆ ಅದೇ ಸಂತೋಷ ಇರ್ತದೆ, ಆನಂದಿಸ್ತಿರ್ತಿ, ನೀನು ಒಳಗೆ ಆನಂದಿಸ್ತಿರ್ತಿ, ನೀನು ಸಂತೋಷಿಸ್ತಿರ್ತಿ. ನೀನು ಮಾರ್ಕೆಟ್ನಾಗಿರು, ನೀನು ಒಳಗೆ ಸಂತೋಷಿಸ್ತಿರ್ತಿ, ಆನಂದಿಸ್ತಿರ್ತಿ. ಏನೋ ಪ್ರಪಂಚ ನಾನು ಗೆದ್ದಿನೇನೋ ಅನಿಸ್ತಿರ್ತತೆ. ಫ್ರೆಂಡ್ಸ್ತಲ್ಲಿರು, ನಿನಗೆ ನೀ ಕ್ರಿಸ್ತನಲ್ಲಿ ಆನಂದಿಸ್ತಿರ್ತಿ. ಎದಕ್ಕೆ ಈ ಆನಂದ? ಎಲ್ಲಿಗೆ ಹೋದ್ರೆ ಆನಂದ ಎದಕ್ಕೆ ಬರ್ತದೆ ಅಂದ್ರೆ ಕ್ರಿಸ್ತನಲ್ಲಿರೋ ಆನಂದ. ಅದು ಇದು ಎಲ್ಲಿ ಸಿಗೋದಿಲ್ಲ ನಮಗೆ. ಕಷ್ಟ ಇರ್ತದ, ಕಷ್ಟ ಇಲ್ಲ ಐತೆ, ಕಷ್ಟನಲ್ಲಿ ಕೂಡ ಸಂತೋಷ ಐತೆ. ನೆಮ್ಮದಿಲ್ಲ ಆದ್ರೂ ಕೂಡ, ನೆಮ್ಮದಿ ಇಲ್ಲದ್ರೂ ಕೂಡ ಸಂತೋಷ ಐತೆ, ಧೈರ್ಯ ಐತೆ. ಎದಕ್ಕೆ ಹೇಳು? ನಮ್ಮ ದೇವ್ರು ನನಗೆ ಅದನ್ನು. ಆಮೇನ್. ಇದೆಲ್ಲಿ ಸಿಗ್ತದೆ ಹೇಳು? ಲೋಕದಾಗ ಸಿಗೋದಿಲ್ಲ ಇದು. ಲೋಕದಲ್ಲಿ ಭಯ ಆತತೆ, ಲೋಕದಲ್ಲಿ ಹೋಗಿ ಭಯ ಆತತೆ. ಅಮ್ಮ ಏನು ನಮ್ಮ ಭವಿಷ್ಯತ್ ಏನು, ಇದೇನು ನನ್ನ ಮನೆ ಪರಿಸ್ಥಿತಿ ಏನು, ಭಯ ಹುಟ್ಟುತ್ತದೆ. ಕ್ರಿಸ್ತನಲ್ಲಿ ಅದಿರೋದಿಲ್ಲ. నీతివంతుడు సింహము వలె ధైర్యంగా ఉంటాడంತ ಐತೆ ವಾಕ್ಯ. ಆಮೇನ್. ನೀತಿವಂತನ ಹೆಂಗಿರ್ತಾನಂತ? ಸಿಂಹದಂತ ಧೈರ್ಯವಾಗಿರ್ತಾನ. ಎದಕ್ಕಪ್ಪ ಧೈರ್ಯ ಅಂದ್ರೆ ನನ್ನ ಪಕ್ಷ ದೇವರದ. ಆಮೇನ್.